ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕ್ರೇಜಿ ಕಿಚ್ಚ ರವಿ. ಸೊ ಎಲ್ಲಿಗೊಪ್ಪ ಹೋಗ್ತಿದ್ವಿ ಇವತ್ತೆಲ್ಲ ಟ್ರ್ಯಾಕ್ಸ್ ಎಲ್ಲ ಇದು ಮಾಡಿಕೊಂಡು ಅಂತಂದರೆ, ಸೊ ಇವತ್ತು ನಾವು ಹೋಗ್ತಿರೋದು ಮಂತ್ರಾಲಯಕ್ಕೆ. ಹಾಯ್ ಚಿನಿ. ಸೊ ಮಂತ್ರಾಲಯಕ್ಕೆ ಏನಕ್ಕೆ ಅಂತಂದರೆ 354ನೇ ವರ್ಷದ ಆರಾಧನಾ ಸಮಾರಂಭಕ್ಕೋಸ್ಕರ ಹೋಗ್ತಿದ್ವಿ ಫ್ಯಾಮಿಲಿ ಜೊತೆಗೆ. ಬೃಂದ ಎಲ್ಲಿಗೆ ಹೊಂಟಿರಿ? ಮಂತ್ರಾಲಯಕ್ಕೆ ಹೊಂಟಿರಾ? ಸೊ ನಾನು ಹೋಗ್ಬಿಟ್ಟು 2017 ಹೋಗಿದ್ದು. ಸೊ ಮತ್ತೆ ಹೋಗಿರಲಿಲ್ಲ, ಹಂಗಾಗಿ ಇವಾಗ ಮತ್ತೆ ಫ್ಯಾಮ್ಲಿ ಜೊತೆ ಹೋಗೋ ಅಂಥ ಅವಕಾಶ ಸಿಕ್ತು. ಹಂಗಾಗಿ ಫ್ಯಾಮ್ಲಿ ಜೊತೆ ಮತ್ತೆ 2025 ಹೋಗ್ತಿದ್ದೀನಿ 354ನೇ ವರ್ಷದ ಆರಾಧನಾ ಸಮಾರಂಭಕ್ಕೆ. ಸೊ ಎಷ್ಟೋ ವರ್ಷ ಆಯಿತು ಹೋಗಿ. ಏನೋ ಒಂಥರ ಅಲ್ಲಿಗೆ ರಾಯರಿದ್ದಾರೆ ಅಂತ ಒಂದು ನಂಬಿಕೆ ವಿಶ್ವಾಸ ಇಟ್ಕೊಂಡೋದ್ರೆ ಸೊ ಮನಸ್ಸಿಗೇನೋ ಸಮಾಧಾನ ನೆಮ್ಮದಿ ಇರುತ್ತಂತೆ. ಸೊ ಹಾಗಾಗಿ ನಾನು ಹೋಗ್ತಿದ್ದೆ. ಇವಾಗ ನಾವು ಬಿಟ್ಟಿರೋದು ಅಗ್ರಿ ಬೊಮ್ಮನಹಳ್ಳಿಯಿಂದ ರಾತ್ರಿ 10:30 ಆಗಿತ್ತು ಸುಮಾರು ಬಿಟ್ಟು. ನಾವು ಅಲ್ಲಿಗೆ ಹೋಗಿ ಮುಟ್ಟೋತ್ತಿಗೆ ಬೆಳಗಿನ ಜಾವ 4:45 ಹಂಗೆ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಹೋಗ್ತಿರೋ ಪ್ರಯಾಣ ಸುಖಕರವಾಗಿ ಇರಲಿ ಅಂತ ಹೇಳ್ಕೊಂಡು ರಾಯರನ್ನು ಮನಸ್ಸಲ್ಲಿ ಇಟ್ಕೊಂಡು ರಾಯರಿದ್ದಾರೆ ಅನ್ನೋ ಒಂದು ವಿಶ್ವಾಸದಿಂದ ಇವತ್ತು ನಾವು ಅಲ್ಲಿಗೆ ಹೋಗ್ತಿದ್ದೀವಿ. ಯಾಕಂದರೆ ಸೊ ನಾವು ಅಲ್ಲಿ ಹೋಗ್ಬಿಟ್ಟು ರಾಯರ ಮುಂದೆ ನನಗೆ ಕಷ್ಟ ಇದೆ, ಸಮಸ್ಯೆ ಇದೆ ಅಂತ ಹೇಳ್ಕೊಳ್ಳೋದಕ್ಕಿಂತ ಸೊ ರಾಯರೇ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾನೆ ಅನ್ನೋಂಥ ಏನೋ ಒಂದು ವಿಚಾರ ಕೇಳ್ಪಟ್ಟೆ. ಸೊ ಹಂಗಾಗಿ ನಾನು ಹೋಗ್ತಿದ್ದೀನಿ. ಸೊ ಇವಾಗ ನಾವು ಮಂತ್ರಾಲಯಕ್ಕೆ ಆಲ್ರೆಡಿ ಬಂದು ತಲುಪಾಯಿತು. ಸೊ ಮಂತ್ರಾಲಯದಿಂದ ಇವಾಗ ಬಂದಿದ್ದು ಕರೆಕ್ಟು ಅಂದರೆ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸ್ನಾನ ಮಾಡಬೇಕಾದ್ರೆ ಇಲ್ಲಿ ಸಿಕ್ಕಾಪಟ್ಟೆ ತುಂಬ ನೀರು ಇರ್ತಿರಲಿಲ್ಲ, ಬಟ್ ಈ ಸಲ ತುಂಬ ಬಂದಿದೆ ನೀರು. ಹಂಗಾಗಿ ಸ್ನಾನ ಮಾಡೋಕ್ಕೆ ಯಾರನ್ನೂ ಬಿಡ್ತಾ ಇಲ್ಲ ಅಲ್ಲಿಗೆ. ಹಂಗಾಗಿ ಇಲ್ಲೇ ಸ್ನಾನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ರೀತಿ ಸ್ನಾನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಂಗಾಗಿ ಸ್ನಾನ ಮಾಡಿಕೊಂಡು ಇಲ್ಲಿಂದ ದೇವರ ದರ್ಶನ ಪಡ್ಕೊಳ್ಳೋದಕ್ಕೋಸ್ಕರ ಹೋಗ್ತಿದ್ದೀವಿ. ಸ್ನಾನ ಎಲ್ಲ ಮುಗೀತು. ಸ್ನಾನ ಮಾಡ್ಕೊಂಡೆಲ್ಲ ಬಟ್ಟೆ ಗಿಟ್ಟೆ ಹಾಕ್ಕೊಂಡು ರೆಡಿಯಾಗಿ ಇವಾಗ ನಾನು ನಮ್ಮ ಚಿನ್ನಿ, ನಮ್ಮ ಮಾಮ ಮತ್ತು ನಮ್ಮ ಫ್ಯಾಮ್ಲಿಯವ್ರ ಜೊತೆ ಎಲ್ಲ ಕರ್ಕೊಂಡು ಇವಾಗ ಟೆಂಪಲ್ ಹತ್ರ ಹೋಗ್ತಿದ್ದೀವಿ. ಬನ್ನಿ ಟೆಂಪಲ್ ಒಳಗೆ ಹೋಗೋಣ. ಅಲ್ಲಿ ಸಾಧ್ಯವಾದರೆ ಟೆಂಪಲ್ ಒಳಗಡೆ ಕೂಡ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಎಷ್ಟು ಮಟ್ಟಿಗೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಫೋನು ಅಲೋ ಇಲ್ಲ ಅಂತ ಕೇಳ್ಪಟ್ಟಿದ್ದೀನಿ ಒಳಗಡೆ. ಫೋನ್ ಅಲೋ ಇತ್ತಪ್ಪ ಅಂತಂದರೆ ಖಂಡಿತ ವೀಡಿಯೋ ಮಾಡಾದ್ಮೇಲೆ ಆ ವಿಡಿಯೋನ ನಿಮಗೆ ಯೂಟ್ಯೂಬಲ್ಲಿ ವಿಡಿಯೋ ಹಾಕಿರ್ತೀನಿ. ಸೊ ಇಲ್ಲಿ ಪ್ರಸಾದ ಕಾರ್ಯಕ್ರಮ ಇದೆ. ಸೊ ಪ್ರಸಾದ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಪ್ರಸಾದ ಸ್ಟಾರ್ಟ್ ಆದಮೇಲೆ ಬಂದು ರಾಯರ ನೆನೆಸ್ಕೊಂಡು ಪ್ರಸಾದ ಸ್ವೀಕಾರ ಮಾಡೋಣ ಅಂಥೇಳಿ ಇವಾಗ ಟೆಂಪಲ್ ಒಳಗೆ ಹೋಗ್ತಿದ್ವಿ. ಬನ್ನಿ ಟೆಂಪಲ್ ಒಳಗೆ ಹೋಗ್ಕೊಂಡು ಬರೋಣ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಅದು ಪ್ರಸಾದಕ್ಕೆ ನಿಂತಿರ್ತಕ್ಕಂಥ ಕ್ಯೂ. ತುಂಬಾ ಕ್ಯೂ ಇದೆ. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕಂಟಿನ್ಯೂ ಇದೇ ಥರ ಪ್ರಸಾದ ಇರುತ್ತೆ. ಸೊ ಇವತ್ತು ನಮಗೆ ಬೆಳಗ್ಗೆ ಪ್ರಸಾದ ಸಿಗಲಿಲ್ಲ, ಯಾಕಂದ್ರೆ ತುಂಬಾ ಕ್ಯೂ ಇತ್ತು. ಹಂಗೆ ಪ್ರಸಾದ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಫಸ್ಟು ಒಳಗೆ ಹೋಗೋಣ ಅಂತೇಳಿ ಒಳಗೆ ಹೋಗ್ತಿದ್ವಿ. ಸೊ ಇಲ್ಲಿ ನಿಮ್ಮ ಕಣ್ಣಿಗೆ ಏನು ಕಾಣಿಸ್ತಿದೆಯಲ್ಲ, ಇದು ರಾಘವೇಂದ್ರ ಸ್ವಾಮಿಯ ಟೆಂಪಲ್ ಮುಂದಿರ್ತಕ್ಕಂಥ ಪ್ಲೇಸ್ ಇದು. ಸೊ ಇಲ್ಲಿ ತುಂಬಾ ರಶ್ ಇದೆ. ಸೊ ನಾನು ವರ್ಷಕ್ಕೊಂದು ಟೈಮು ಅಂತಂದರೆ 2017 ಬಂದಿದ್ದು. ಸೊ ನೆಕ್ಸ್ಟ್ ಬಂದೆ 25ರಲ್ಲಿ. ಹಂಗಾಗಿ ಪ್ರತಿದಿನ ಹೆಂಗಿರುತ್ತೋ ಎಲ್ಲೋ ಗೊತ್ತಿಲ್ಲ. ಬಟ್ ಆದರೆ ಇವತ್ತು ಮಾತ್ರ ತುಂಬಾ ರಶ್ ಇದೆ. ನಿಂತ್ಕೊಳ್ಳೋಕೆ ಕೂಡ ಜಾಗ ಇಲ್ಲ. ಸೊ ಹಂಗಾಗಿ ಭಾಳ ಗಲಾಟೆ ಇದೆ. ಸೊ ಆದರೂ ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಿದ್ವಿ. ಯಾಕಂದ್ರೆ ಅಲ್ಲಿಂದ ಇಲ್ಲಿ ಮಠ ಬಂದು ಇಲ್ಲೇ ಹೊರಗೆ ನಿಂತ್ಕೊಂಡು ರಾಯರಿದ್ದಾರೆ ಅಂತೇಳಿ ನಮಸ್ಕಾರ ಹಾಕ್ಕೊಂಡು ಹೋದ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಒಳಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಕ್ಯೂ ಅಲ್ಲಿ ನಿಂತ್ಕೊಂಡು ಹೋದ್ರೂ ಚಿಂತೆ ಇಲ್ಲ ಅಂಥೇಳಿ ಒಳಗೆ ಹೋಗಿ ರಾಯರನ್ನ ಹತ್ತಿರದಿಂದ ನೋಡಿ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತಲೇ ಇವತ್ತು ಎಷ್ಟೊತ್ತಾದರೂ ಆಗಲಿ ಅಂತೇಳಿ ಬಂದು. ಸೊ ನಾವು ಇಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸಿದ್ದಾರೆ ಎಷ್ಟು ಜನ ಇದ್ದಾರೆ ಅಂತ. ಸಾವಿರಾರು ಲಕ್ಷಗಟ್ಟಲೆ ಜನ ಇದ್ದಾರೆ. ಸೊ ಇದರಲ್ಲಿ ನಾನು ಕೂಡ ಒಬ್ಬ. ಇವ್ರ ಜೊತೆ ನಾನು ಒಳಗೆ ಕ್ಯೂವಲ್ಲಿ ಒಳಗೆ ಹೋಗಿ ನಿಂತ್ಕೊಂಡು ದೇವರ ದರ್ಶನ ಪಡ್ಕೊಂಡು ಬರೋದು ಅಂದರೆ ತುಂಬ ಕಷ್ಟ. ಯಾಕಂತಂದರೆ ಇವಾಗ ನಾವು ಕ್ಯೂವಲ್ಲಿ ನಿಂತಿದ್ದೀವಿ ಅಂತಂದರೆ ಅಲ್ಲಿ ಹತ್ರ ಹೋಗೋದಕ್ಕೆ ಬೇಕು 2.5 ಇಂದ 3 ತಾಸು ಬೇಕು ಟೈಮು. ಸೊ ನಮಗೂ ಕೂಡ ತುಂಬಾ ಟೈಮ್ ಹಿಡಿದು ನಮಗೂ. ಆದರೂ ಪರವಾಗಿಲ್ಲ, ಯಾಕಂದರೆ ಅಲ್ಲಿಂದ ಬಂದಿದ್ದೀವಿ ಅಲ್ವಾ, ಹಂಗೆ ಹೋಗಂದ್ರೂ ಆಗೋಲ್ಲ. ಸೊ ಹಂಗೆ ಒಳಗೆ ಹೋಗೋಣ ಅಂತೇಳಿ ಒಳಗೆ ಹೋಗ್ತಿದ್ವಿ. ಸೊ ಬನ್ನಿ ಒಳಗೆ ಹೋಗೋಣ. ಸೊ ಅಲ್ಲಿಂದ ಕ್ಯೂ ಸುತ್ತಾರ್ಕೊಂಬರ್ಬೇಕು. ಬಟ್ ನಾವು ಸುತ್ತಾರ್ಕೊಂಬರೋಕೆ ಅಷ್ಟು ಪೇಷನ್ಸ್ ಇರಲಿಲ್ಲ. ಯಾಕಂದ್ರೆ ತುಂಬ ರಶ್ ಇದೆಯಲ್ಲ, ಇದರಲ್ಲಿ ಅವ್ರ ಜೊತೆ ಹೋಗಿ ಕ್ಯೂವೆಲ್ಲ ನಿಂತ್ಕೊಂಡು ಸುತ್ತಾರ್ಕೊಂಬರೋದು ಲೇಟ್ ಆಗುತ್ತೆ ಅಂತೇಳಿ. ಸೊ ಆದರೆ ರಾಯರ ಹತ್ರ ಅಲ್ಲಿಗೆ ಹೋಗೋದಕ್ಕೆ ಸುಮಾರು ಬೇಕು ಟೈಮು, 2 ತಾಸು ಬೇಕು ಟೈಮು.
ನೋಡಿ ಅಲ್ಲಿದ್ದ ಕೆಳಗಿಂದ ಇಲ್ಲಿಗೆ ಬರೋಕ್ಕೆ ತುಂಬಾ ರಶ್ ಇದೆ. ಆದರೂ ಪರವಾಗಿಲ್ಲ ಅಂತ ರಾಯ ಹತ್ರ ಹೋಗ್ಬೇಕು ಅನ್ನೋದಕ್ಕೋಸ್ಕರನೇ ಅಲ್ಲಿಂದ ಕಷ್ಟಪಟ್ಟು ಬಂದಿದ್ದೀವಿ. ನಿಮಗೆ ಈ ಫೋಟೋದಲ್ಲಿ ಏನು ಕಾಣಿಸ್ತಿದ್ದಾರಲ್ಲ ಇವರೇ ಇವಾಗ ಪ್ರಸ್ತುತ ಇಲ್ಲಿ ಇರೋರು. ಸೊ ಅಂದರೆ ನಮ್ಮ ಪಾಲಿಗೆ ಇವರೇ ಇವಾಗ ರಾಘವೇಂದ್ರ. ಸೊ ಒಬ್ಬರು ಅಜ್ಜಿಯಲ್ಲಿ ಕೂತು ಇವಾಗ ಎದ್ದೇಳ್ತಿದ್ರು. ಈ ಅಜ್ಜಿ ಪಾಪ 2 ತಾಸದಿಂದ ನಮ್ಮಂತೆ ಸಾಲಲ್ಲೇ ಬರ್ತಿದ್ದಾರೆ. ಸೊ ಅಂತಂದರೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ನಾನು ರಾಯರ ಆಶೀರ್ವಾದ ತಗೊಬೇಕು ಅಂತಲೇ ಬರ್ತಿದ್ದಾರೆ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಬಂಗಾರದ ತೇರು. ಸೊ ಅದನ್ನು ಉತ್ಸವ ಕೂಡ ಇವಾಗ ಮಾಡ್ತಿದ್ದಾರೆ. ನಾವು ಇಲ್ಲಿಂದ ಕ್ಯೂ ಅಲ್ಲಿ ನಿಂತ್ಕೊಂಡು ಅಲ್ಲಿ ಹೋಗೋ ಅಷ್ಟರೊಳಗಡೆ ರಥೋತ್ಸವ ಕೂಡ ಕಂಪ್ಲೀಟ್ ಆಗಿತ್ತು. ಸೊ ಆದರೂ ಪರವಾಗಿಲ್ಲ, ಅಲ್ಲಿ ಹತ್ತಿರದಿಂದ ಹೋಗಿ ನಮಸ್ಕಾರ ಮಾಡ್ಕೊಂಡೇ ಮುಂದೆ ಹೋಗೋಣ ಅಂತ ಈ ಕ್ಯೂ ಅಲ್ಲಿ ಹೋಗ್ತಿದ್ದೀವಿ. ಬನ್ನಿ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿಬಿಡಿ, ವಿಡಿಯೋ ಕೊನೆವರೆಗೂ ನೋಡಿ. ಸೊ ರಾಯರು ನಿಮ್ಮ ಕಣ್ಣಿಗೆ ಕಾಣಿಸ್ಬೇಕು, ರಾಯರ ಆಶೀರ್ವಾದ ನಿಮಗೆ ಸಿಗಬೇಕು ಅಂತ ಏನಾದರೂ ಅನಿಸಿದರೆ ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಸೊ ಸ್ಕಿಪ್ ಮಾತ್ರ ಮಾಡಿಬಿಡಿ, ವಿಡಿಯೋ ಪೂರ್ತಿಯಾಗಿ ನೋಡ್ಕೊಂಬನ್ನಿ. ಮಂತ್ರಾಲಯಕ್ಕೆ ಬರೋ ಪ್ರತಿಯೊಬ್ಬರು ರಾಘವೇಂದ್ರ ಸ್ವಾಮಿ ದರ್ಶನ ಪಡ್ಕೊಂಡಾದ್ಮೇಲೆ ಈ ಅಕ್ಷತೆ ಕಾಳು ಏನಿದೆಯಲ್ಲ, ಈ ಅಕ್ಷತೆ ಕಾಳು ಕೈಯಲ್ಲಿ ಹಿಡ್ಕೊಂಡು ಭಕ್ತಿಯಿಂದ ರಾಘವೇಂದ್ರ ಸ್ವಾಮಿಯಲ್ಲಿ ನಾವೇನಾದರೂ ಹಿಂಗಾಗಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ಅದು ಸಕ್ಸಸ್ ಆಗುತ್ತೆ ಅಂತೆ. ಸೊ ನಾನು ಕೂಡ ಮನಸ್ಸಲ್ಲಿ ಯಾವುದೋ ಒಂದು ಆಸೆ ಇಟ್ಕೊಂಡು ಬಂದಿದ್ದೀನಿ, ಅದನ್ನೇ ಕೇಳ್ಕೊಂಡಿದ್ದೀನಿ ಆದಷ್ಟು ಬೇಗ ಅದು ಸಕ್ಸಸ್ ಆಗಲಿ ಅಂತ. ಸೊ ನೀವು ಕೂಡ ಆ ಯಶಸ್ವಿಗೆ ಸಾಕ್ಷಿಯಾಗಿ, ಸೊ ಅದೇ ರೀತಿ ನೀವು ಕೂಡ ದೇವರಲ್ಲಿ ಬೇಡ್ಕೊಳ್ಳಿ. ನಿಮ್ಗೇನಾದರೂ ಆಗಬೇಕು, ಸಕ್ಸಸ್ ಆಗಬೇಕು, ಏನಾದರೂ ಸಿಗಬೇಕು ಅಂತ ಏನಾದ್ರು ಇತ್ತು ಅಂದರೆ ಬೇಡ್ಕೊಳ್ಳಿ. ಈ ಅಕ್ಷತೆ ಕಾಳು ಇಟ್ಕೊಂಡು ರಾಘವೇಂದ್ರ ಸ್ವಾಮಿಯಲ್ಲಿ ಕೇಳ್ಕೊಂಡ್ರೆ ಸೊ ಸಕ್ಸಸ್ ಆಗುತ್ತೆ ಅಂತೆ. ಸೊ ಎಷ್ಟೋ ಜನ ಕೂಡ ಹೇಳಿದ್ದಾರೆ ಸಕ್ಸಸ್ ಆಗುತ್ತೆ ಅಂತ. ಸೊ ಇದು ಬೃಂದಾವನ, ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ. ಸೊ ಬೃಂದಾವನ. ಆಮೇಲೆ ಇಲ್ಲಿಂದ ಬರ್ತಕ್ಕಂಥ ಎಷ್ಟೋ ಸಮಾಧಿಗಳು ಕೂಡ, ಸೊ ಅಂದರೆ ಇವಾಗ ಇರ್ತಕ್ಕಂಥ ಸ್ವಾಮೀಜಿ ಅವರು ಸಮಾಧಿಗಳು ಪ್ರತಿಯೊಬ್ಬರು ಸಮಾಧಿ ಇಲ್ಲೇ ಇರೋದಂತೆ. ಸೊ ಅಲ್ಲಿ ವಿಡಿಯೋ ಮಾಡೋಕ್ಕೆ ಅಲೋ ಮಾಡಲಿಲ್ಲ. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಬಂದಿದ್ದೆ. ಆಚೆ ಬಂದಾದಮೇಲೆ ಇಲ್ಲಿ ಮಂತ್ರಾಲಯದ ಸ್ಥಳೀಯ ಶಾಸಕರು ಇವರು. ನಾವು ಬೆಳಗ್ಗೆ ಹೋಗಿದ್ದು ದೇವ್ರ ದರ್ಶನ ಪಡ್ಕೊಳ್ಳೋಕ್ಕೆ 10-10:30 ಸುಮಾರಾಗಿತ್ತು. ಬಟ್ ರಿಟರ್ನ್ ಹೊರಗೆ ಬಂದು 1:15 ಆಗಿತ್ತು. ಸೊ ಅಲ್ಲಿಂದ ನಿದ್ದೆ ಇರಲಿಲ್ಲ ಅಂತೇಳಿ ರೂಮ್ಗೆ ಹೋಗಿ ನಿದ್ದೆ ಮಾಡಿಕೊಂಡು ಮತ್ತೆ ನಾವು ಸಂಜೆ ಬಂದಿದ್ದು. ಸೊ ಸಂಜೆ ಬಂದು ಇಲ್ಲಿ ರಾಘವೇಂದ್ರ ಸರ್ಕಲಲ್ಲಿ ಒಂದು ಟೀ ಕುಡ್ಕೊಂಡು ಒಳಗೆ ಹೋಗೋಣ ಅಂತ ಬಂದಿದ್ವಿ. ಸೊ ಇಲ್ಲಿ ಕಾಣಿಸ್ತಿದೆಯಾ ಆಕಳುಗಳೆಲ್ಲ ಹಂಗೆ ಪಬ್ಲಿಕ್ ಬಿಟ್ಟಿರ್ತಾರೆ. ಸೊ ಬಟ್ ಇಲ್ಲಿ ಈ ಕಡೆ ಯಾವುದೋ ಒಂದು ಆಕಳು ಮತ್ತೊಂದು ಬಂದರೆ ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಬಟ್ ನಮ್ಮ ಹಳ್ಳಿ ಕಡೆ ಹಂಗಲ್ಲ, ಆಕಳ ಏನಾದ್ರು ಹತ್ರ ಬಂದರೆ ಕಲ್ತ ಹೊಡೆದು ಇಲ್ಲ, ಆ ಥರ ಮಾಡೋಂಗಿಲ್ಲ, ಯಾಕಂದ್ರೆ ತಪ್ಪೋದು. ಇಲ್ಲಿ ಕೂಡ ಅಲ್ಲಿ ಪ್ರತಿಯೊಂದು ಆಕಳಲ್ಲೂ ಕೂಡ ರಾಘವೇಂದ್ರ ಇದ್ದಾರೆ ಅನ್ನೋ ಒಂದು ನಂಬಿಕೆ. ಆ ನಂಬಿಕೆ ಯಾವಾಗಿಂದನೂ ಬಂದಿದ್ದು, ಇವಾಗ ಕೂಡ ಹಂಗೆ ಇದೆ. ಸೊ ಅಲ್ಲಿಂದ ನಾವು ನೆಕ್ಸ್ಟು ರಾಘವೇಂದ್ರ ಸ್ವಾಮಿ ಟೆಂಪಲ್ ಒಳಗಡೆ ಮತ್ತೆ ಫ್ರಂಟು ಹೋಗ್ತಿದ್ವಿ. ಸೊ ಇಲ್ಲಿಂದ ಕಾಣಿಸ್ತಿದೆಯಲ್ಲ ಮೈಸೂರು ಅರಮನೆಗೇನು ಆಯ್ತುವಾರ ದಿನ ಅಂದರೆ ಸಂಡೇ ಏನು ಅಲಂಕಾರ ಮಾಡಿರ್ತಾರಲ್ಲ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಅಲಂಕಾರ ಇವತ್ತು ಮಾಡಿದ್ದಾರೆ. ಸೊ ನೋಡೋಕ್ಕೆ 2 ಕಣ್ಣು ಸಾಲದು ಅಂತ. ಸೊ ತುಂಬ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ. ಸೊ ಎಲ್ಲರೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಧನ್ಯವಾದಗಳು. ಸೊ ಅದೇ ಥರ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ರಾಯರಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಗೆ ನಮ್ಮ ಫೋನಲ್ಲಿ ಚಾರ್ಜ್ ಕೂಡ ಖಾಲಿ ಆಗ್ತಾ ಬಂತು. ಸೊ ನೆಟ್ವರ್ಕ್ ಬೇರೆ ಇಲ್ಲ.
ಸೊ ಹಂಗಾಗಿ ಈ ವಿಡಿಯೋನ ಇವತ್ತೇ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಇಂಟರ್ನೆಟ್ಟು ಪ್ರಾಬ್ಲಮ್ ತುಂಬ ಇದೆ. ಹಂಗಾಗಿ ವಿಡಿಯೋ ಎಲ್ಲ ಸೆಟ್ ಮಾಡಿಬಿಟ್ಟು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೆ ತುಂಬ ಟೈಮ್ ಆಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.